ಹಲೋ, ವೆಲ್ಕಮ್ ಟು ನಾನು ನನ್ನ ಮಿನಿ ವ್ಲಾಗ್ಗೆ. ಬೆಳಗ್ಗೆ ಟೆಂಪಲ್ಗೆ ಹೋಗೋ ಮೂಡಿದೆ, ಅದಕ್ಕೆ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀವಿ. ಅದು ಮುಗಿಸ್ಕೊಂಬಂದು ಮೂವಿಗೆ ಹೋಗೋಣ ಅಂತ ಅನಿಸ್ತು, ಅದಕ್ಕೆ ಕಾಂತಾರ ಮೂವಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ನನ್ನ ಮಗಳನ್ನ ರೆಡಿಯಾಗಿ ಬಿಟ್ಟಿದ್ದೀನಿ, ನಾನು ರೆಡಿಯಾಗಿ ಹೋಗೋಣ ಅಂತ. ಇವಳು ನೋಡೋರು ನೀರಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಸೊ ಫೈನಲಾಗಿ ಸಿಂಪಲ್ಲಾಗಿ ನಾನು ಈ ಥರ ರೆಡಿಯಾಗಿದ್ದೆ. ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಈ ಡ್ರೆಸ್ ಬಂದು ನನ್ನ ತಂಗಿ ನನಗೆ ಗಿಫ್ಟ್ ಮಾಡಿರೋದು. ಯಾರ ಜೊತೆ ಹೋಗೋಣ? ಓಕೆ. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರಲ್ಲಿ ಇದ್ದದ್ದು ಇಲ್ಲೇ. ಮೂವಿ ನೋಡ್ಕೊಂಡು ಆಚೆ ಬರೋ ತನಕ ಫುಲ್ ಕತ್ಲೆ ಆಗಿತ್ತು. ಪರ್ಸ್ನಲಿ ನನಗೆ ಮೂವಿ ಇಷ್ಟ ಆಗಿದೆ, ನೋಡ್ಬೋದು. ಇದರಲ್ಲಿ ಏನಂತ ಅಂದರೆ ಒಳ್ಳೇದ್ರ ಮುಂದೆ ಕೆಟ್ಟದ್ದು ಯಾವುದೂ ಇರಲ್ಲ ಅಂತ ಇದೆ. ಮನೇಲಿ ದೀಪಗಳು ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದೀಪಗಳಿರಲಿ ಅಂತ ಹೇಳ್ಬಿಟ್ಟು ದೀಪಗಳನ್ನ ಪರ್ಚೇಸ್ ಮಾಡೋಕ್ಕಂತ ಹೋಗಿದ್ದೀವಿ. ವರ್ಷ ಹೊಸ ದೀಪ ತೊಗೋಬೇಕು ಅಂತ ಇದೆ. ಸೊ ಅದಕ್ಕೆ ಈ ವರ್ಷ ಕೂಡ ಒಂದು 50 ದೀಪಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವರ್ಷ ಫುಲ್ಲು ದೀಪ ಬೆಳಗಿಸ್ಬಿಡೋದೆ, ಅದಕ್ಕೆ ಇಷ್ಟೊಂದು ದೀಪಗಳನ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. ದೀಪ ಮಾತ್ರ ಹಚ್ಚಿ ಮನೆಗೆ ಬೆಂಕಿ ಹಚ್ಚೋದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ತೋರಣ ಅದೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ದೀಪ ತೊಗೊಳಕ್ಕೆ, ಇಲ್ಲಿ ತೊಗೋತಾ ಇರೋದೇ ಬೇರೆನೋ ತೊಗೋತಾ ಇದ್ದೀವಿ. ಸೊ ಚೆನ್ನಾಗಿತ್ತಲ್ಲ, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ನಾನು ಬಂದಿದ್ದು ದೀಪ ತೊಗೊಳಕ್ಕೆ. ತೊಗೋತಾ ಇರೋದು ಈ ಐಟಮ್ಸ್ಗಳು. ಶಾಪಿಂಗ್ ಬಂದಿದ್ದೀವಿ. ಸೊ ಫೈನಲಾಗಿ ಬೇಕಾಗಿರೋದನ್ನೆಲ್ಲ ತೊಗೊಳ್ಳೋದ ಬಿಟ್ಟು ಬೇಡದಲ್ಲಿರೋದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬೇಕಾಗಿರೋದು ಕೆಲವೊಂದು ಮಾತ್ರ ತೊಗೊಂಡಿದ್ದೀವಿ. ಸೊ ಪಟಾಕಿ ಯಾರ್ದಾದ್ರೇನು, ಪಟಾಕಿ ಹೊಡೆಯೋರು ನಾವಾಗಿರಬೇಕು ಅನ್ನೋದಿದೆಯಲ್ಲ, ಹಾಗೆ ದೀಪ ಯಾರ್ದಾದ್ರೇನು, ದೀಪ ಅಂಟಿಸೋರು ನಾವಾಗಿರಬೇಕು ಅಂತ. ಸೊ ಮನೆಗೆ ಸ್ವಲ್ಪ ಬೆಳಕು ಕೊಡೋಣ ಅಂತ ಹೇಳಿ ನಾವು ಈ ಪರ್ಚೇಸಿಗೆ ಬಂದಿದ್ದೀವಿ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯೂಟ್ಯೂಬ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.